ಅದೇ ಏನು ಹೇಳ್ಕೊಂಡು ಹೋಗಿದ್ರು ಬಿಗ್ ಬಾಸ್ ಮನೆಗೆ ಒಳಗೆ ಹೋಗುವಾಗ ಮುಂಚೆ ಭೇಟಿ ಮಾಡಿದ್ರ? ಏನು ಹೇಳಿದ್ರು ಆಫರ್ ಬಂದಾಗ ಆಗಿರ್ಬೋದು, ಮತ್ತೆ ಒಳಗೆ ಹೋಗುವಾಗ ಏನು ಲೆಕ್ಕಾಚಾರ ಇತ್ತು ಅವ್ರಿಗೆ ಅಂತ? ಏನಿಲ್ಲ ಸರ್, ಲೆಕ್ಕಾಚಾರ ಏನು ಇಟ್ಕೊಂಡಿಲ್ಲ. ಡೆವಿಲ್ ಶೂಟಿಂಗಲ್ಲಿದ್ದ ದರ್ಶನ್ ಸರ್ ಶೂಟಿಂಗ್. ಆವಾಗ ಒಂದ್ಸರಿ ಮೆಸೇಜ್ ಬಂತು ಅವನಿಗೆ. ಆಗ ಭರ್ಜರಿ ಬ್ಯಾಚುಲರ್ಸ್ ಆಗಿ ಗ್ಯಾಪ್ ಕೊಟ್ಬಿಟ್ರು. ಯಾವುದೋ ಆ ಟಿ ವಿ ಚಾನಲ್ನವ್ರು ಏನು ಮಾಡ್ಬಿಟ್ರು, ಒಂದು 3-4 ತಿಂಗಳು ಕೆಲಸ ಇಲ್ಲ ಅಂತ. ಆ ಟೈಮಲ್ಲಿ ಬಿಗ್ ಬಾಸಿಂದ ಒಂದು ಕರೆ ಬಂತು. ಫಸ್ಟ್ ಬಿಗ್ ಬಾಸಲ್ಲಿ ಕರೆ ಬಂದಾಗ 100% ನನಗೆ ಹೇಳ್ದೆ, ಹಿಂಗಿದೆ ಸರ್, ಅದು ಬಂದಿದೆ, ಅದು ಸಕ್ಸಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ಯಾರಿಗೂ ಸ್ಪೆಡ್ ಮಾಡೋದು ಬೇಡ ನಾವು ಅಂತ ಅಂದ್ಕೊಂಡೆ. ಅದಾದಮೇಲೆ ಹತ್ತತ್ರ ಬಂದು ಇನ್ನೊಂದು 3-4 ದಿನ ಅದಂತ ಗೊತ್ತಾದಾಗ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಗೊತ್ತಾದ್ರೆ, ಬಟ್ ನಾನು ಆಗಲೇ ಹೇಳಿದೆ, ಬಿಗ್ ಬಾಸಲ್ಲಿ 100% ನಾನು ರೆವಲ್ಯೂಷನ್ ಮಾಡ್ತೀಯಪ್ಪ ನೀನು, ಹೋಗಿ ಒಳ್ಳೇದಾಗಲಿ ಅಂತೇಳಿ ಕಳಿಸಿದ್ದೆ. ಮಾಡಿದ್ದೇನೆ ಅದನ್ನು. ಬಹುಶಃ ನನ್ನ ಪ್ರಕಾರ ನಾನು ಏನು ಹೇಳಿದ್ದೀನೋ ಅದೆಲ್ಲ ಅವ್ನಿಗೆ 100% ಸಿಕ್ಕಿದೆ ಸರ್. ಅದು ಯಾವ ಟೈಮಲ್ಲಿ ಗೊತ್ತಿಲ್ಲ, ನಮಗೆ ಆ ಥರದೊಂದು ಪಾಸಿಟಿವ್. ಅವ್ನು ನೋಡಿದ್ರೆ ನನಗೆ ಪಾಸಿಟಿವ್, ನನ್ನ ನೋಡಿದ್ರೆ ಅವ್ನಿಗೆ ಪಾಸಿಟಿವ್. ನಾವೇನೋ ಮಾಡ್ತಾಯಿದ್ದೀವಿ, ಏನೋ ಹೋಗ್ತಾಯಿದ್ದೀವಿ ಅಂತ. ಹಂಗಾಗಿ ಬಿಗ್ ಬಾಸಲ್ಲಿ ಗೆಲ್ತಾನೆ ಅನ್ನೋದು ಒಂದು 100% ಒಂದು ಹೋಪ್ ಇದೆ. ಗೆಲ್ಬೇಕು ಸರ್ ಅವನು. ಸರ್, ಈಗ ಒಂದು ಕಡೆ ಒಂದು ರೀತಿ ಚುನಾವಣೆ ಪ್ರಚಾರದಕ್ಕಿಂತ ಜೋರಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರದ ಭರಾಟೆ. ಒಂದಿಷ್ಟು ಪ್ರಭಾವ, ಪ್ರತಿಷ್ಠೆ, ಪ್ರತಿಭೆ ಎಲ್ಲದರ ಚರ್ಚೆ ಕೂಡ ಆಗ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ? ಎಷ್ಟರ ಮಟ್ಟಿಗೆ ಅವರಿಗೆ ಗೆಲುವು ಸಿಗ್ಬೋದು, ವಿನ್ನರ್ ಆಗ್ತಾನೆ ಅಂತ ಅನ್ಸುತ್ತಾ, ಹೇಗೆ ಅಂತ? ಖಂಡಿತ ಸರ್. ಯಾಕಂದ್ರೆ ನಾನು ಓಪ್ ಇಲ್ಲ ಅಂತ ಹೇಳಿದ್ರೆ 100% ನಾವು ಯಾವತ್ತೂ ಮಾತಾಡಲ್ಲ. ನಾನು ಖಂಡಿತ ಓಪ್ ಇತ್ತು. ಯಾಕಂದ್ರೆ ಅವನು ಭರ್ಜರಿ ಬ್ಯಾಚುಲರ್ಸ್ ಒಂದು ರೆವಲ್ಯೂಷನ್ ಮಾಡ್ದ, ಅದಲ್ಲದೆ DKDL ಮಾಡ್ದ, ಕಾಮಿಡಿ ಕಿಲಾಡಿಗಳು ಮಾಡ್ದ, ಆಮೇಲೆ ಕ್ರಿಯೇಟರ್ಸ್ ಅವನು ಸ್ಪಾಟ್ ಕ್ರಿಯೇಟರು. 100% ವಿನ್ ಆಗ್ತಾನೆ ಅನ್ನೋ ಓಪ್ ಕಳ್ಕೊಂಡಿಲ್ಲ. ಅದು ಎಂಡ್ ಗಂಟೆ ನನಗೆ ಆ ಓಪ್ 100% ಮಿಸ್ ಆಗಲ್ಲ ಸರ್. 100% ಗೆಲ್ತಾನೆ ಗೆಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೋಸ್ಕರ ನೀವು ಸಾಂಗ್ ಮಾಡಿದ್ದೀನಿ, ಗೆಲ್ಲಬೇಕು. ಅದೇ ಏನು ಹೇಳ್ಕೊಂಡು ಹೋಗಿದ್ರು ಬಿಗ್ ಬಾಸ್ ಮನೆಗೆ ಒಳಗೆ ಹೋಗುವಾಗ ಮುಂಚೆ ಭೇಟಿ ಮಾಡಿದ್ರ? ಏನು ಹೇಳಿದ್ರು ಆಫರ್ ಬಂದಾಗ ಆಗಿರ್ಬೋದು, ಮತ್ತೆ ಒಳಗೆ ಹೋಗುವಾಗ ಏನು ಲೆಕ್ಕಾಚಾರ ಇತ್ತು ಅವ್ರಿಗೆ ಅಂತ? ಏನಿಲ್ಲ ಸರ್, ಲೆಕ್ಕಾಚಾರ ಏನು ಇಟ್ಕೊಂಡಿಲ್ಲ. ಡೆವಿಲ್ ಶೂಟಿಂಗಲ್ಲಿದ್ದ ದರ್ಶನ್ ಸರ್ ಶೂಟಿಂಗ್. ಆವಾಗ ಒಂದ್ಸರಿ ಮೆಸೇಜ್ ಬಂತು ಅವನಿಗೆ. ಆಗ ಭರ್ಜರಿ ಬ್ಯಾಚುಲರ್ಸ್ ಆಗಿ ಗ್ಯಾಪ್ ಕೊಟ್ಬಿಟ್ರು. ಯಾವುದೋ ಆ ಟಿ ವಿ ಚಾನಲ್ನವ್ರು ಏನು ಮಾಡ್ಬಿಟ್ರು, ಒಂದು 3-4 ತಿಂಗಳು ಕೆಲಸ ಇಲ್ಲ ಅಂತ. ಆ ಟೈಮಲ್ಲಿ ಬಿಗ್ ಬಾಸಿಂದ ಒಂದು ಕರೆ ಬಂತು. ಫಸ್ಟ್ ಬಿಗ್ ಬಾಸಲ್ಲಿ ಕರೆ ಬಂದಾಗ 100% ನನಗೆ ಹೇಳ್ದೆ, ಹಿಂಗಿದೆ ಸರ್, ಅದು ಬಂದಿದೆ, ಅದು ಸಕ್ಸಸ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ಯಾರಿಗೂ ಸ್ಪೆಡ್ ಮಾಡೋದು ಬೇಡ ನಾವು ಅಂತ ಅಂದ್ಕೊಂಡೆ. ಅದಾದಮೇಲೆ ಹತ್ತತ್ರ ಬಂದು ಇನ್ನೊಂದು 3-4 ದಿನ ಅದಂತ ಗೊತ್ತಾದಾಗ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಗೊತ್ತಾದ್ರೆ, ಬಟ್ ನಾನು ಆಗಲೇ ಹೇಳಿದೆ, ಬಿಗ್ ಬಾಸಲ್ಲಿ 100% ನಾನು ರೆವಲ್ಯೂಷನ್ ಮಾಡ್ತೀಯಪ್ಪ ನೀನು, ಹೋಗಿ ಒಳ್ಳೇದಾಗಲಿ ಅಂತೇಳಿ ಕಳಿಸಿದ್ದೆ. ಮಾಡಿದ್ದೇನೆ ಅದನ್ನು. ಬಹುಶಃ ನನ್ನ ಪ್ರಕಾರ ನಾನು ಏನು ಹೇಳಿದ್ದೀನೋ ಅದೆಲ್ಲ ಅವ್ನಿಗೆ 100% ಸಿಕ್ಕಿದೆ ಸರ್. ಅದು ಯಾವ ಟೈಮಲ್ಲಿ ಗೊತ್ತಿಲ್ಲ, ನಮಗೆ ಆ ಥರದೊಂದು ಪಾಸಿಟಿವ್. ಅವ್ನು ನೋಡಿದ್ರೆ ನನಗೆ ಪಾಸಿಟಿವ್, ನನ್ನ ನೋಡಿದ್ರೆ ಅವ್ನಿಗೆ ಪಾಸಿಟಿವ್. ನಾವೇನೋ ಮಾಡ್ತಾಯಿದ್ದೀವಿ, ಏನೋ ಹೋಗ್ತಾಯಿದ್ದೀವಿ ಅಂತ. ಹಂಗಾಗಿ ಬಿಗ್ ಬಾಸಲ್ಲಿ ಗೆಲ್ತಾನೆ ಅನ್ನೋದು ಒಂದು 100% ಒಂದು ಹೋಪ್ ಇದೆ. ಗೆಲ್ಬೇಕು ಸರ್ ಅವನು. ಸರ್, ಈಗ ಒಂದು ಕಡೆ ಒಂದು ರೀತಿ ಚುನಾವಣೆ ಪ್ರಚಾರದಕ್ಕಿಂತ ಜೋರಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರದ ಭರಾಟೆ. ಒಂದಿಷ್ಟು ಪ್ರಭಾವ, ಪ್ರತಿಷ್ಠೆ, ಪ್ರತಿಭೆ ಎಲ್ಲದರ ಚರ್ಚೆ ಕೂಡ ಆಗ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ? ಎಷ್ಟರ ಮಟ್ಟಿಗೆ ಅವರಿಗೆ ಗೆಲುವು ಸಿಗ್ಬೋದು, ವಿನ್ನರ್ ಆಗ್ತಾನೆ ಅಂತ ಅನ್ಸುತ್ತಾ, ಹೇಗೆ ಅಂತ? ಖಂಡಿತ ಸರ್. ಯಾಕಂದ್ರೆ ನಾನು ಓಪ್ ಇಲ್ಲ ಅಂತ ಹೇಳಿದ್ರೆ 100% ನಾವು ಯಾವತ್ತೂ ಮಾತಾಡಲ್ಲ. ನಾನು ಖಂಡಿತ ಓಪ್ ಇತ್ತು. ಯಾಕಂದ್ರೆ ಅವನು ಭರ್ಜರಿ ಬ್ಯಾಚುಲರ್ಸ್ ಒಂದು ರೆವಲ್ಯೂಷನ್ ಮಾಡ್ದ, ಅದಲ್ಲದೆ DKDL ಮಾಡ್ದ, ಕಾಮಿಡಿ ಕಿಲಾಡಿಗಳು ಮಾಡ್ದ, ಆಮೇಲೆ ಕ್ರಿಯೇಟರ್ಸ್ ಅವನು ಸ್ಪಾಟ್ ಕ್ರಿಯೇಟರು. 100% ವಿನ್ ಆಗ್ತಾನೆ ಅನ್ನೋ ಓಪ್ ಕಳ್ಕೊಂಡಿಲ್ಲ. ಅದು ಎಂಡ್ ಗಂಟೆ ನನಗೆ ಆ ಓಪ್ 100% ಮಿಸ್ ಆಗಲ್ಲ ಸರ್. 100% ಗೆಲ್ತಾನೆ ಗೆಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅವನಿಗೋಸ್ಕರ ನೀವು ಸಾಂಗ್ ಮಾಡಿದ್ದೀನಿ, ಗೆಲ್ಲಬೇಕು.